ಅಲ್ಕಣೆ ಕುಮಾರಣ್ಣಂತೂ ಬೈಕ್ ಬೇರೆ ಇಲ್ಲೇ ಐತಲೆ. ಏನು ಮಾಡೋದು ಇವಾಗ? ಸಾವಿತ್ರಿ ಆಚೆ ಕರೆದು ಮಾತಾಡೋಣ, ಸುಮ್ಮನಿರು. ಒಳಗೆ ಹೇಳೋದು ಬೇಡ, ಆಚೆ ಕರೆದ್ಬಿಟ್ಟು ಮಾತಾಡೋಣ ಕಣಕ್ಕ. ಆಚೆ ಕರೆದೆ ಮಾತಾಡೋಣ, ಇರಕ್ಕ ಕರಿತೀನಿ. ಸಾವಿತ್ರಿ, ಲೇ ಸಾವಿತ್ರಿ. ಪಾರ್ವತಕ್ಕ, ಗೌರಜ್ಜಿ, ಏನು ಇಬ್ರೂ ಹಿಂಗೆ ಬಂದ್ಬಿಟ್ಟಿದ್ದೀರಿ ಇವತ್ತು ಇಡೀ ಜೋಡಿ ಹಂಗೆ? ಏನು ಸಮಾಚಾರ? ಏನೋ ಮಾತಾಡೋಕ್ಕೆ ಬಂದಿದ್ದೀರಿ ಅನ್ನಂಗೆ ಕಾಣ್ತದೆ. ನಡೀರಿ, ಕಾಪಿ ಇಡ್ತೀನಿ, ಕಾಪಿ ಕುಡ್ಕೊಂಡು ಮಾತಾಡೋಣ ನಡೀರಿ. ಅಯ್ಯೋ, ಯಾವ ಕಾಪಿನೂ ಬೇಡ, ಏನು ಬೇಡ ಕಣಿ, ಸುಮ್ಮನಿರು. ಮೊದಲು ಏನೋ ಹೇಳೋಕ್ಕೆ ಬಂದಿದ್ದೀವಿ, ಹೇಳ್ತೀವಿ. ಈ ಕಡೆಗೆ ಬಾರಿ, ಇಲ್ಲಿ ಪಾರ್ವತಿ ಒಂಚೂರು ನೀನು. ಅಯ್ಯೋ, ಅದ್ಯಾಕಕ್ಕ ಹಿಂಗೆ ಆಡ್ತೀಯಾ? ನಾನೇ ಹೇಳ್ತಿದ್ನಪ್ಪ, ನೀನೇ ಹೇಳ್ಬೇಕೆ? ನಿಂಗೆ ಹೇಳೋಕ್ಕೆ ಬರೋಕ್ಕಿಲ್ಲ, ಸುಮ್ಮನೆ ನಾನು ಹೇಳ್ತೀನಿ. ಅದೇನು ಕುಸಿ ವಿಷಯವ? ನಾನು ಹೇಳು ನೀನು ಹೇಳು ಅಂತವ ಜಗಳಾಡೋಕ್ಕೆ ಬಂದಿರೋ ವಿಷಯನೇ ಅದೊಂಥರ ಹೇಳಕ್ಕೆ ಬಂದಿದ್ದೀವಿ. ಅದ್ರಲ್ಲಿ ಬೇರೆಯಾ ಇವಳು ಬೇರೆಯಾ ಜಗಳ ಆಡ್ತಾವಳಿ ನಿಂತ್ಕೊಂಡು? ಸುಮ್ಮನೆ ನಿಂತ್ಕೊಳ್ಳೆ ಪಾರ್ವತಿ ನೀನು ಸ್ವಪತ. ಅಯ್ಯೋ ಸರಿ, ಹೇಳ್ಕೊಳವ, ಆಯಿತು. ಸಾವಿತ್ರಿ, ಏನೋ ಕೇಳೋಣ ಅಂತಿದ್ದೋ ಕಣೆ. ನಿನ್ನ ಗಂಡು ಮನೇಲವನಾ? ಹ್ಞೂ ಕಣಕ್ಕ, ಈಗ ತಾನೇ ಬಂದರು. ಬಂದು ಯಾಕೋ ಸುಸ್ತು ಅಂದ್ಕೊಂಡು ಮಲ್ಕೊಂಡ್ರು ಕಣಕ್ಕ. ಕಾಪಿ ಟೀ ಏನಾದ್ರು ಇಟ್ಕೊಡೋನೇನ್ರಿ ಅಂದೆ. ಏನು ಬೇಡ ಕಣೆ ಅಂತವ, ಯಾಕೋ ಸುಸ್ತಾಯ್ತೈತೆ ಕಣೆ, ಮೈಕೈ ಎಲ್ಲ ನೋವು ಅಂತವ. ಬಂದು ಮಲ್ಕೊಂಬಿಟ್ರು ಕಣಕ್ಕ. ಯಾಕೆ, ಏನಾತಕ್ಕ? ಅಯ್ಯೋ, ಏನಂತು ಅಂತವ ಕೇಳಿ ಏನು ಗೊತ್ತೇನೆ, ಅದೇ ಸಂಕ್ರಮ್ ಗೊತ್ತಲ್ಲ ನಿನಗೆ, ಸಂಕ್ರಮಜ್ಜಿ. ಅವ್ರ ಮನೆದೊಂದು ಚಿಕ್ಕ ಮನೆ ಬಾಡಿಗೆಗಿತ್ತಂತೆ. ಆ ಬಾಡಿಗೆಗೆ ಒಂದು ಅಮ್ಮ ಬಂದಳು ಕಣೆ. ಒಂದೇ ಹೆಂಗ್ಸು. ಅವಳಿಗೆ ವಿಚಾರಿಸಿ ನೋಡ್ದು ನಾವು. ಆ ಹೆಂಗ್ಸ್ಗೆ ಗಂಡಿಲ್ವಂತೆ, ಗಂಡ ಬಿಟ್ಟವಳಂತೆ. ಮಗ ಅವನಂತೆ, ಒಬ್ಬ 10 ವರ್ಷದನು. ಆ ಮಗನೂ ಅವನ ತವೆ, ಅವ್ರ ಗಂಡನ ತವೆ ಬಿಟ್ಬಿಟ್ಟು ಬಂದವಳಂತೆ. ಇವಳು ಒಬ್ಬಳೇ ಬಂದಿರೋದಂತೆ, ಮೈಸೂರಿನಿಂದ ಇರೋದಂತೆ. ಅವ್ರ ಊರು ಮೈಸೂರಂತೆ. ಆಮೇಲೆ ಟಿಪ್ಟೂರ್ನಾಗ ಏನೋ ಇದ್ಲಂತ ಇಷ್ಟು ದಿನ. ಈಗ ಊರಿಗೆ ಬಂದ್ಬಿಟ್ಟವಳೆ. ಟಿಪ್ಟೂರಿಂದವ ಇಲ್ಲಿ ಊರಿಗೆ ಬಂದಿದ್ದೀನಿ, ಅಲ್ಲಿ ಬಾಡಿಗೆ ಜಾಸ್ತಿ ಕಣಕ್ಕ ಅಂತ ಅಂದ್ಲು. ಆಮೇಲೆ ಏನು ಕೆಲಸ ಮಾಡ್ತೀಯಮ್ಮ ಅಂದರೆ, ಏನೂ ಇಲ್ಲ ಕಣಕ್ಕ, ಏನೂ ಕೆಲಸ ಮಾಡಲ್ಲ. ನನ್ನ ಗಂಡ ಅದೇ ಡೈವರ್ಸ್ ಆಗೈತಲ್ಲ, ಅದಕ್ಕೆ ಆ ಡೈವರ್ಸ್ ಆಗಿರೋ ಒಂದು 5,000 ರೂಪಾಯಿ ಏನೋ ದುಡ್ಡು ಬರ್ತದೆ ಕಣಕ್ಕ. ದುಡ್ಡು ಕೊಡ್ತಾರಲ್ಲ ಇವಾಗ, ಗಂಡ ಏನೋ ಬಿಟ್ಟರೆ ಗಂಡ ದುಡ್ಡು ಕೊಡ್ಬೇಕಲ್ಲ ತಿಂಗಳ ಹಂಗೇನೋ 5,000 ರೂಪಾಯಿ ದುಡ್ಡು ಬರ್ತದಂತೆ. ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತೀನಿ ಕಣಕ್ಕ ಅಂತ ಅಂದ್ಲು ಕಣೆ. ಆತ ಆದರೆ ನಮ್ಗೆ ಅನುಮಾನ ಏನು ಅಂದರೆ, ಅವ ಅಮ್ಮನ ಕರ್ಕೊಬಂದು ಸೇರಿಸಿರೋದು ನಿನ್ನ ಗಂಡನೇ ಇಲ್ಲಿ. ಅದೇನು ಪರಿಚಯಸ್ತರೋ ಏನೋ ಗೊತ್ತಿಲ್ಲ. ನಾನು ಪಾರ್ವತಿ ಹಿಂಗೆ ನಿಂತ್ಕೊಂಡು ಅವ್ರ ಮನೆ ತಾವು ಮಾತಾಡ್ಬೇಕಾದ್ರೆ ನೋಡ್ತೀವಿ. 1 ಗಂಟೆಯಿಂದವ ಇಬ್ಬರು ಮಾತಾಡ್ತವ್ರಿ, 1 ಗಂಟೆ ಮಾತಾಡಿದ್ರು ಕಣೆ. ಆಮೇಲೆ ಅವ್ನ ಪಾಡಿಗೆ ನಿಮ್ಮ ಗಂಡ ಬಂದ್ಬಿಟ್ಟ ಈ ಕಡೆಗೆ, ಅವಳ ಪಾಡಿಗೆ ಅವ್ಳು ಮನೆಗೆ ಹೋದ್ಲು. ಮನೆಗೆ ಅದು ಗುಡುಗುಡು ಅಂತ ಓಡೋಗ್ತಿದ್ಲು. ಆಗ ನಾವಿಬ್ಬರು ಅಡ್ಡವಾಗಿ ನಿಲ್ಲಿಸಿ ಏನೇನಾಯ್ತು ಏನು ಅಂತವ ವಿಚಾರಿಸ್ತೋ ಕಣೆ. ಹಿಂಗೆಲ್ಲವ ಹೇಳಿದ್ಲು. ನಮ್ಮಿಬ್ಬರಿಗೆ ಯಾಕವ ಅನುಮಾನ ಬಂದ್ಬಿಡ್ತು ಕಣೆ ಜಾಸ್ತಿಯಾ. ನಿನ್ನ ಗಂಡನೇ ಬಂದು ಸೇರಿಸಿರೋದು ಏನು ಅಂತವಾಗ ಗೊತ್ತಾಗಲಿಲ್ಲ. ಸಂಕ್ರಮ ಬಂದರೆ ಕೇಳೋಣ ಅಂತ ನೋಡ್ತಿದ್ದು. ನಮ್ಮ ಅದೃಷ್ಟಕ್ಕೆ ಶಂಕ್ರಮ್ಮನೂ ಅದೇ ದಾರಿಯಾಗಿ ಬಂದ ತಕ್ಷಣವ ಕೇಳ್ದು ಕಣವ. ಅದಕ್ಕೆ ಅವಳು ಹೇಳಿದ್ಲು, ಅದೇ ಸಾವಿತ್ರಿ ಗಂಡವನಲ್ಲ ಕುಮಾರ, ಅವನಿಯ ತಂದು ಸೇರಿಸಿರೋದು. ಅವತ್ತಿಂದವ ಕೇಳ್ತಿದ್ದ, ಬಾಡಿಗೆ ಕೊಡ್ತೀನಕ್ಕ ಅಂತವ. ನಾನು ಗಣಪ ಕೊಡ್ತೀನಿ ಅಂತ ಅಂದೆ. ಆಮೇಲೆ ಒಬ್ಬರು ಪರಿಚಯಸ್ಥರವ್ರೆ, ಅವ್ರನ್ನ ಸೇರಿಸ್ಬೇಕು ಕಣಕ್ಕ, ಒಂದೇ ಹೆಂಗಸು ಯಾರೂ ಇಲ್ಲ, ಬರ್ತಾರೆ ಅಂತ ಅಂದ. ಸರಿ ಬಿಡಪ್ಪ ಆಯಿತು ಅಂತವ. 20,000 ಅಡ್ವಾನ್ಸು, 2,000 ರೂಪಾಯಿ ಬಾಡಿಗೆ ಕಣಪ್ಪ ಅಂದೆ. ಸರಿ ಕಣಕ್ಕ ಆಯಿತು, ಒಂದೇ ಚಿಕ್ಕ ಮನೆ ಅಲ್ವೇನಿ, ಅದಕ್ಕೆ ಅಷ್ಟೇ ಅಂತ ಅಂದೆ ಅಂತವ. ಅಂತು ಕಣೆ, ನಮ್ಗೆ ಯಾಕವ ನನಗೂ ಪಾರ್ವತಿಗೂ ಅನುಮಾನ ಬಂದ್ಬಿಡ್ತು. ಏನಪ್ಪ ಹಿಂಗೆಲ್ಲ ಅಂತವ್ರಲ್ಲ, ಈ ವಯ್ಯ ನೋಡಿದ್ರೆ ನಿಂತ್ಕೊಂಡು ಇಷ್ಟೋ ತನಕ ಮಾತಾಡ್ತಿದ್ದ, ಏನು ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ನಿಂತ ಒಂದು ಮಾತು ಹೇಳುವಾಗಣ ಅಂತ ಬಂದು ಕಣವ. ಅಯ್ಯೋ ದೇವ್ರೆ, ನನ್ನ ಮನೆ ಹಾಳು ಮಾಡ್ಬಿಡ್ನಲ್ಲಕ್ಕ ಈ ನನ್ನ ಮಗ. ಯಾವಳನ್ನೋ ಇಟ್ಕೊಂಡನ್ ಕಣಕ, ಇಟ್ಕೊಂಡನೆ. ನನಗೆ ಗೊತ್ತಿತ್ತು ಕಣಕ, ಇವ್ನು ಹಿಂಗೆ ಮಾಡ್ತಾನೆ ಅಂತವ ಗೊತ್ತಿತ್ತು. ಯಾವಳನ್ನೋ ಇಟ್ಕೊಂಡಿರನೆ ಇವನು. ಮತ್ತೆ ಅದಕ್ಕೆ 100 ಕಿತ್ತ ಪ್ಯಾಟಿಗೆ ಹೋಗ್ತೀನಿ ಅಂತ ಹೋಗೋನು ಕಣಕ. ಈಗ ಊರಿಗೆ ತಂದು ನಿಲ್ಸ್ಕೊಬಿಟ್ಟನಲ್ಲಕ್ಕ ಇವನು. ಊರಿಗೆ ತಂದು ನಿಲ್ಸ್ಕೊಂಡನೆ ಅಂದರೆ ಇನ್ನೆಷ್ಟು ದಿನಕ್ಕ ಮನೆಗೂ ಕರ್ಕೊಂಬತ್ತಾನೆ ಕಣಕ. ತಾಳ್ಗಿಳಿ ಕಟ್ಟೋನು ಏನೋ, ಏನು ಕತಿನೋ. ಅವ್ರಿಗೀಗ ಬೇರೆ ಗಂಡಿಲ್ಲ ಅಂತ ಬೇರೆ ಅಂತೀರಾ, ಅದು ಯಾರೋ ಏನೋ. ಈ ನನ್ನ ಮಗಂದು ಏನೋ ಐತೆ ಕಣಕ. ಅದಕ್ಕೆ ನನ್ನ ಕೂಟ ಸರಿಯಾಗಿ ಮಾತಾಡೋಕ್ಕಿಲ್ಲ, ಏನೂ ಇಲ್ಲ. ಊರ ಅನ್ಕೊಂಡು ಓಡಾಡ್ತಿರ್ತಾನೆ ಕಣಕ ದಿನವಿಡಿಯ. ನೀನು ನೋಡಬೇಕು ಹೆಂಗೆ ಓಡಾಡ್ತಾನೆ ಅಂತ ಈ ನನ್ನ ಮಗ. ಇವಂದೆಯ ಕಣಕ ಎಲ್ಲವ. ಅವಳು ಯಾವಳಕ್ಕ, ಅವಳು ಬೋಸಡಿ ಸಿಗ್ಲಿ ಕಣಕ ನನಗೆ. ಅವಳು ಯಾವಳಕ್ಕ, ಏನು ಮಾಡಿದ್ಲಕ್ಕ, ನನ್ನ ಸಂಸಾರ ಹಾಳು ಮಾಡೋಕ್ಕೆ ಅಂತಾನೆ ಬಂದಳು ಕಣಕ ಅವಳು. ಲೇ ಸಾವಿತ್ರಿ, ಒಂದಿದ್ದು ಬಾಯಿ ಮುಚ್ಚು ನೀನು. ನೀನು ಹಿಂಗೆ ಆಡ್ತೀಯ ಅಂತನೇ ನಾನು ಪಾರ್ವತಿ ಯೋಚನೆ ಮಾಡ್ಕೊಂಬಂದು ಅಲ್ಲಿಂದವ ಏನು ಹೇಳೋದ, ಏನು ಕತೆ, ಹುಡುಗಿ ಏನು ಹೆಂಗೆ ತಗೊಂತಲೋ ಏನೋ ಅಂತವ. ಮೊದಲು ನೋಡ ನೀರೇ ಏನು ಅಂತವ. ನೀನು ಮೊದಲೇ ಹಿಂಗೆ ಬಾಯಿ ಬಡ್ಕೊಂಬಿಟ್ರೆ ಎಲ್ಲ ಗೊತ್ತಾಗಲ್ದೆ. ಆಮೇಲೆ ನಿನ್ನ ಗಂಡ ಇರೋ ಸತ್ಯನೂ ಒಪ್ಕೊಳಕ್ಕಿಲ್ಲ. ಆಮೇಲೆ ಆಮೇಲೆ ಆ ಹುಡುಗಿನ ಓಡಿಸ್ಬಿಟ್ರೆ ಅವಳ ಇನ್ನೇನು ಸಿಕ್ಕಂಗೆ ಆಯ್ತದೆ ನಿನಗೆ, ಏನು ಗೊತ್ತಾದಂಗೆ ಆಯ್ತದೆ. ಬಾಯಿ ಮುಚ್ಕೊಂಡು ಒಂದು ಸ್ವಲ್ಪ ಇರು ನೋಡೋಣ, ಅದೇನೇನು ಮಾಡ್ತಾನೆ ನಿನ್ನ ಗಂಡ, ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ ಅಂತವ ಎಲ್ಲವ ನೋಡ್ಕ. ಆವಾಗ ಗೊತ್ತಾಯ್ತದೆ ಏನೇನು ಆಯ್ತೈತೆ ಏನು ಕತೆ ಅಂತವ. ನೀನು ಸುಮ್ಮನೆ ಹಿಂಗೆ ಬಾಯಿ ಬಿಡ್ಕೊಂಬಿಟ್ರೆ ಹೆಂಗೆ ಆಗ್ತದೆ ಹೇಳು. ಹೇಳಿದ ಮಾತೆ ಕೇಳೋಕ್ಕಿಲ್ಲ ಕಣವ ನೀನಂತುವೆ.
ಅಯ್ಯೋ ಅಕ್ಕ ಏನು ಮಾಡೋಣಕ್ಕ ಸಂಸಾರ ಆಡ್ಬೇಕಾದ್ರೆ ಏನು ಮಾಡೋಣಕ್ಕ ನಾನು ಬಾಯ್ ಬಿಡ್ಕೊಂಡಂಗೆ ಇನ್ನೇನಕ್ಕ ಮಾಡೋಣ ಅವಳು ಬಿತ್ರಿ ಮುಂದೆ ಬಂದು ಸೇರ್ಕೊಂಡವಳು ಏನು ಕತೆನೋ ಈ ನನ್ನ ಮಗ ಏನು ಮಾಡ್ತಾನೆ ಅಂತವ ನೀನು ಹೇಳಿದ್ವಿ ಒಂಥರವ ಸರಿಯಾಗಿ ಐತೆ ಕಣಕ್ಕ ವಿಚಾರಿಸ್ಕೊಂಡು ನೋಡ್ಕೊಂಡು ಆಮೇಲೆ ನಾವು ವಿಚಾರ್ಸಕ್ಕೆ ಹೋಗ್ಬೇಕಲ್ವೇನಕ್ಕ ಈಗಲೇ ಯಾಕೆ ಕಿರ್ಚಾಡಲ್ ಬಿಡು ನಾನು ನೀನು ಹೇಳಿದೆಯಾ ಸರಿಯಾಗೈತೆ ನೋಡೋಣ ನನ್ನ ಮಗ ಎಲ್ಲಿಗೆ ಹೋಗ್ತಾನೆ ಎಲ್ಲಿಗೆ ಬರ್ತಾನೆ ಅಂತವ ನೋಡಿ ಒಂದು 2 ದಿನ ಆಮೇಲೆ ಬೆಂಡೆತ್ತಿ ತಿನ್ಕಣಕ್ಕ ಸಿಗಾಕಂತಾನೆ ಒಂದಿನ ಅಲ್ಲ ಒಂದಿನ ಇಲ್ಲೇ ಊರಿಗೆ ಕರ್ಕೊಬಂದಾನೆ ಅಂದರೆ ಸಿಗಾಕತ್ತಾನೆ ನನ್ನ ಮಗ ಐತೆ ಇವನಿಗೆ ಕಣಕ ಇವನಿಗೆ ಬಿಟ್ಟು ಕೇಳ್ದಂಗೆ ವರದಕ್ಷಿಣೆ ಕೊಟ್ಟಿದ್ದು ನಮ್ಮ ಅಪ್ಪ ಮನೆಯಿಂದ ಕೇಳ್ದಂಗೆ ದುಡ್ಡು ತಂದು ಕೊಟ್ಟು ಒಡವೆ ತಂದು ಕೊಟ್ಟು ಎಲ್ಲ ಮಾಡಿದ್ನಲಕ್ಕೆ ನಾನು ಕೆಲಸಕ್ಕೆ ಅದು ಎಂಥದ್ದು ಕಾಂಟ್ರಾಕ್ಟರ್ ಕೆಲಸ ಮಾಡೋಕೆ ಹೋಗ್ತೀನಿ ಅಂತಾರೆ ಏನು ದುಡ್ಡು ತರಲ್ಲ ಏನೂ ಇಲ್ಲ ಆದ್ರೂ ಎಲ್ಲದನ್ನೂ ನಾನೇ ನಿಭಾಯಿಸ್ಕೊಂಡು ನಮ್ಮ ಅಪ್ಪ ಅಮ್ಮನ ಕೈಲೆಲ್ಲವ ದುಡ್ಡು ಇಸ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಈ ನನ್ನ ಮಗನಿಗೆ ಹಿಡ್ದಿದ್ದೆ ಆಟ ಆಗೈತೆ ಕಣಕ ನೋಡೋಣ ಎಲ್ಲಿಗೆ ಹೋಗ್ತಾನೆ ಎಲ್ಲಿಗೆ ಬರ್ತಾನೆ ಅಂತ ನೋಡ್ಕೊಂಡು ನಾನು ತೀರ್ಮಾನ ತಗೊಂಡಿನಿ ಕಣಕ. ಹ್ಞೂ ಕಣೆ ಸಾವಿತ್ರಿ ಈವಾಗಲೇ ಹೇಳ್ತಾ ಇದ್ದೀನಿ ನೋಡು, ಜಾಸ್ತಿ ಸುಮ್ಮನೆ ಕಿಚ್ಚಾಡ್ಕೊಂಡು ರಾಮಾಯಣ ಮಾಡ್ಕೋಬೇಡ. ಮನೆ ಮಂದಿಗೆಲ್ಲವ ಗೊತ್ತಾಗಂಗೆ ಮಾಡ್ಕೋಬೇಡ. ನಿಧಾನಕ್ಕೆ ಏನು ಎಂತು ಅಂತವ ನೋಡೋಣ ಇರು. ಊರವ್ರಿಗೆಲ್ಲವ ಆಮೇಲೆ ಪ್ರಚಾರ ಆಗೋಗುತ್ತೆ ಕಣೆ. ಆಮೇಲೆ ನಿಮ್ಮದೇ ಮಾನ ಮರ್ಯಾದೆ ಎಲ್ಲ ಹೋಗೋದು ನಿನ್ನ ಗಂಡಂದು ನಿಂದು. ಹೇಳೋ ಮಾತನ್ನ ಕೇಳು. ಗೌರವ ಕೇಳ್ದಂಗೆ ನೋಡೋಣ ಅದು ಹೋಗ್ತಾನೆ ಎಲ್ಲಿಗೆ ಬರ್ತಾನೆ ಏನು ಅಂತೆಲ್ಲವ ನೋಡ್ಕೊಂಡು ಆಮೇಲೆ ತಿರವ ನಾವು ಏನು ಮಾಡ್ಬೇಕು ಏನು ಅಂತವ ತೀರ್ಮಾನ ತಗೋಣ. ಸರಿ ಕಣ್ರಕ್ಕ, ಆಯಿತು, ನೀವು ಹೇಳ್ದಂಗೆ ಮಾಡೋಣ ಬಿಡ್ರಿ. ಸಾವಿತ್ರಿ ಏನು ಮಾಡ್ತಿದ್ಯಾ? ಸಾವಿತ್ರಿ ನಿನ್ನ ಗಂಡ ಬಂದ ಅಂದಂಗೆ ಕಾಣುತ್ತೆ. ನಾವಿಬ್ರು ಮನೇಲಿರ್ತೀವಿ, ಅದು ಏನು ಕಳಿಸು. ಆಮೇಲೆ ನಾವು ಬಂದಿದ್ದೋ ಹೇಳ್ದೋ ಅಂತವೇನಾದ್ರು ಗೊತ್ತಾದರೆ ಅವನು ನೋಡ್ತಾ ಇದ್ದ ಕಣಿ. ನಾವಲ್ಲಿ ನಿಂತ್ಕೊಂಡು ನೋಡ್ತಿದ್ದು ನಾನು ನೋಡಿದ್ದೀನಿ. ಆಮೇಲೆ ನಾವು ಬಂದು ಏನೇನೋ ವಿಷಯ ಹೇಳಿದ್ದೀವಿ ಅನ್ನಂಗೆ ಆಯ್ತದ. ನಾವು ಮನೇಲಿ ನಿಂತಿರ್ತೀವಿ, ನಾವು ಇದ್ದೀವಿ ಅಂತ ಹೇಳ್ಬೇಡ. ಅದು ಏನು ನೋಡಿ ಕಳಿಸು, ಆಮೇಲೆ ಬರ್ತೀವಿ ಮಾತಾಡೋಕ್ಕೆ. ಏನು ಮಾಡ್ತಿದ್ಯಾ ಸಾವಿತ್ರಿ? ಇಲ್ಲಿ ನಿಂತ್ಕೊಂಡು ನೀನು ಒಬ್ಳೆ? ಅಯ್ಯೋ ಏನು ಮಾಡಣ್ರಿ, ಸುಮ್ಮನೆ ನಿಂತಿದ್ದೀನಿ. ನಿಂತ್ಕೊಳ್ಳೋದು ಬೇಡವನ್ ಹೇಳ್ರಿ. ಅಯ್ಯೋ ಆಯ್ತು, ನಿಂತ್ಕೊಂಬಾರೈತಿ, ನನಗೇನಾಗಬೇಕು? ನಾನಿದೇನು ಇಷ್ಟೊತ್ತಲ್ಲಿ ಹಿಂಗೆ ನಿಂತ್ಕೊಂಡು ಏನು ಮಾಡ್ತಾವಳೆ ಅಂತ ಕೇಳೋದನಪ್ಪ ಅಷ್ಟೇ. ನಂಗೆ ಹುಚ್ಚಿಡ್ದೈತಲ್ಲ, ಅದಕ್ಕೆ ಬೀದಿಲಿ ನಿಂತ್ಕೊಂಡಿದ್ದೀನಿ, ಒಬ್ಳೆ ಮಾತಾಡ್ತಿದ್ದೀನಿ. ನಿಮ್ಗೇನು? ಅಯ್ಯೋ ಮಾರೈತಿ, ಇದು ಯಾಕೆ ಹಿಂಗೆ ಎದುರ್ತಿ? ಆಯ್ತು ಬಿಡು. ಸರಿ, ಒಂಚೂರು ಕೆಲಸ ಐತೆ, ಹೋಗ್ಬಿಟ್ಟು ಬರ್ತೀನಿ ನಾನು. ಎಲ್ಗೆ ಹೋಗ್ತಿದ್ದೀರಿ ಇಷ್ಟೊತ್ತಲ್ಲಿ? ಅಯ್ಯೋ ನಾನು ಗಂಡಸು ಕಣೆ, 1000 ಕೆಲಸ ಇರುತ್ತೆ ನನಗೆ. ಎಲ್ಲ ನಿನಗೆ ಹೇಳ್ಕೊಂಡು ಕುತ್ಕೊಳಕ್ಕಾಗುತ್ತಾ? ಇವಳ್ದೊಳ್ಳೆ ಕತೆ ಆತಲ್ಲ. ನಂಗೆ ಗೊತ್ತು ಕಣಪ್ಪ, ಎಲ್ಗೆ ಹೋಗ್ತಿದ್ಯಾ ನೀನು ಅಂತವಾ. ಯಾವಳು ಕರ್ಕೊಂಬಂದಿದ್ಯಲ್ಲ ಊರ್ನಾಗೆ, ಏನೇನು ಮಾಡ್ತಾವಳು ಏನು ಅಂತವ ನೋಡೋಕೆ ಹೋಯ್ತಾ ಇದೆಯೇನೋ. ಹೋಗು ನಡಿ, ಇವತ್ತು ಸಿಗಾಕಂತಿ ನಡಿ ನೀನು. ಇವತ್ತು ಬರ್ತೀನಿ, ಅದೇ ಎದುರುಗಡೆ ನೀ ಇವತ್ತು ಏನು ತೀರ್ಮಾನ ಆಯ್ತದ ನೋಡೋಣ ನಡಿ ಇವತ್ತು. ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಕಣ್ರಿ, ಆಯ್ತು ಹೋಗಿ. ಅದೆಲ್ಲ ಹೋಗ್ಬೇಕು ಅಂದ್ರಲ್ಲ ಏನು, ಅಯ್ಯೋ ಇಂಪಾರ್ಟೆಂಟ್ ಕೆಲಸ ಐತೇನೋ, ಹೋಗ್ಬಿಟ್ಟು ಮುಗಿಸ್ಕೊಂಡು ಬನ್ನಿರಿ. ಅಕ್ಕ ನೋಡಿದ್ರೇನಕ್ಕ, ನನ್ನ ಗಂಡನ ನೋಡಿದ್ರ ಹೆಂಗೆ ಹೋಯ್ತವ್ರು ನೋಡಿ. ಈಗ ತಾನೇ ತಲೆನೋವು ಅಂತ ಮಲ್ಕೊಂಡರು, 10 ನಿಮಿಷ ಆಗಿಲ್ಲ ಆಗಲೇ ಎದ್ದು ಹೋಯ್ತವ್ರೆ. ನನ್ನ ಸೌತಿ ಫೋನ್ಗಿನ್ ಮಾಡಿದ್ಲೇನೋ, ಅದಕ್ಕೆ ಹೋಯ್ತವ್ರು ಕಣಕ್ಕ. ಬಂದ್ರಕ್ಕ ಅಲ್ಲೇ ಹೋಗಿ ಇವತ್ತು ಅವ್ರನ್ನ ಎದುರುಗಡೆನೇ ಹಿಡಿಬೇಕು ಕಣಕ್ಕ. ಇಲ್ಲ ಅಂತಂದರೆ ನಾಟಕಗಳು ಆಡ್ತಾರೆ ಕಣಕ್ಕ, ಹಂಗೆ ಹಿಂಗೆ ಅಂತವ. ಇವತ್ತು ಹಿಡಿದು ಅದು ಏನು ತೀರ್ಮಾನ ಮಾಡಿಬಿಡೋಣ. ಬಂದ್ರಕ್ಕ, ನೀವು ಎಲ್ಲವ ನನ್ನ ಜೊತೆಗಿದ್ದೀರಲ್ಲ, ಬಂದ್ರಕ್ಕ ಹೋಗೋಣ. ಕಡೆ ನಡಿಯೇ. ಗಂಡಸ್ರಾದ ತಕ್ಷಣ ಎಲ್ಲನೂ ಹೆಂಗೆ ಬೇಕಂಗೆ ಮಾಡ್ಬೋದು ಅಂದ್ಕೊಂಬಿಟ್ಟಾರೇನೋ ಇವರು. ಮನೇಲಿ ಎಂಟಿ ಚಿಂದಂತ ಎಂಟಿದ್ರೂ ಇನ್ನೊಂದು ದಿಗ್ಸ್ಬೇಕು ಈ ನನ್ನ ಮಗನಿಗೆ. ನಡಿ, ಇವತ್ತು ಸೊಂಟ ಮುರಿತೀನಿ ನನ್ನ ಮಗನ್ನ. ನೋಡಕ್ಕ ಯಾರನ್ನೂ ಕಾಯ್ಕೊಂಡು ನಿಂತಾರೆ. ಯಾರನ್ನು ಕಾಯ್ತಾವ್ರು ನೋಡೋಣ ಇರ್ರಿ. ಅಯ್ಯೋ ಯಾಕ್ರಿ ಇಲ್ಲಿ ಕರೆದ್ರಿ? ಯಾಕೆ ಮನೆಗೆ ಒಳಗೆ ಬರಲಿಲ್ಲ? ಯಾಕೆ ಇಲ್ಲಿ ಇತ್ಲಲ್ಲೆಲ್ಲ ಮಾತಾಡೋಣ ಅಂತ ಕರೆದ್ರಲ್ಲ, ಏನಾಯ್ತು? ಅಯ್ಯೋ ಚಿನ್ನ, ನಿನಗೆ ಗೊತ್ತಿಲ್ಲ ನೋಡು. ಅಲ್ಲ, ನಾನೇನಾದರೂ ನಿಮ್ಮ ಮನೆ ಒಳಗೆ ಬರೋದನ್ನ ಮೊದಲೇ ಆ ಪಾರ್ವತಕ್ಕ ಮತ್ತು ಇನ್ನೊಬ್ರು ಯಾರು ಗೌರಕ್ಕ ಯಾರು ನೋಡ್ತಾ ಇದ್ರು ನಿಂತ್ಕೊಂಡು. ಮತ್ತೆ ಏನಾದರೂ ನಿಮ್ಮ ಮನೆ ಒಳಗೆ ಬರೋದನ್ನ ನೋಡಿದ್ರೆ ಸುಮ್ಮನೆ ಅನುಮಾನ ಮಾಡಿಕೊಂಡು ಊರವ್ರಿಗೆಲ್ಲ ಹೇಳ್ತಾರೆ. ಆಮೇಲೆ ನನ್ನ ಹೆಂಡತಿಗೆ ಏನಾದರೂ ಗೊತ್ತಾದರೆ ಸರಿ ಹೋಗಲ್ಲ ಕಣೆ. ಅದಕ್ಕೇ ಇಲ್ಲಿ ಇತ್ಲಲ್ಲಾದರೆ ಯಾರೋ ಸಿಕ್ಕಿದ್ರು ಮಾತಾಡ್ತಿದ್ರೇನೋ ನಿಂತ್ಕೊಂಡು ಅಂತ ಅನ್ಕೋತಾರೆ ಜನ. ಅದಕ್ಕೆ ಇಲ್ಲಿ ಕರೆದೆ ಕಣೆ. ಎಲ್ಲನೂ ಪ್ಯಾಕ್ ಮಾಡಿರೋದನ್ನೆಲ್ಲ ತೆಗ್ದಿಟ್ಟಾ? ಎಲ್ಲ ಜೋಡಿಸ್ಕೊಂಡ, ಪಾತ್ರೆ ಗೀತ್ರೆ ಎಲ್ಲ ಜೋಡಿಸ್ಕೊಂಡ? ನೋಡು, ನಿನಗೆ ಬಂದು ಸಹಾಯ ಮಾಡೋಣ ಅಂತ ಅಂದರೆ ನನ್ನ ಹೆಂಡತಿ ಕಾಟ ಬೇರೆ. ಏನು ಮಾಡೋಚಿನ? ಇದೊಂದು ಸ್ವಲ್ಪ ದಿನ. ಆಮೇಲೆ ಅವಳೇನು ನೋಡೋಕೆ ಬರಲ್ಲ, ಏನು ಜನನೂ ನಾರ್ಮಲಾಗಿ ಬಂದು ಹೋಗ್ತಾವ್ರೆ ಅಂತ ಅಂದ್ಕೊಂಡು ಸುಮ್ಮನೆ ಆಗ್ತಾರೆ. ಅವಾಗೆಲ್ಲ ಬರ್ತೀನಿ ಕಣ್ಚಿನ, ಆಯಿತಾ? ಆಯಿತು ಬಿಡ್ರಿ, ಹೆಂಗೋ ಒಬ್ಬಳೆ ಮಾಡ್ಕೋತಾ ಇದ್ದೆ. ಏನಂತಂದರೆ ನಾನು ಚಾರ್ಜರ್ ಎಲ್ಲೋ ಇಟ್ಬಿಟ್ಟಿದ್ದೀನಿ ಕಣ್ರಿ, ಯಾವ ಬ್ಯಾಗಲ್ಲೂ ಸಿಗ್ತಾ ಇಲ್ಲ ಫೋನ್ ಚಾರ್ಜರು. ಅದಕ್ಕೆ ಹೇಳೋಣ ಅಂತ ಬನ್ನಿ ಬೇಗ ಅಂತ ಕರೆದೆ. ನೀವು ನೋಡಿದ್ರೆ ಇಲ್ಲಿಗೆ ಬನ್ನಿ ಬಾ ಅಂತ ಹೇಳ್ಬಿಟ್ರಿ. ನಾನು ಬೇರೆ ಅದಕ್ಕೆ ಫೋನ್ ಚಾರ್ಜರ್ ಬೇರೆ ಇಲ್ವಲ್ಲಪ್ಪ, ಏನು ಮಾಡೋದು ಹೇಳೋಣ, ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ ಕಣ್ರಿ. ಅಷ್ಟೇ, ಇನ್ನೇನಿಲ್ಲ. ಇಲ್ಲಾಂದರೆ ನಿಮ್ಗೇನು ತೊಂದರೆ ಕೊಡಲ್ಲ ಬಿಡ್ರಿ. ನನಗೆ ಗೊತ್ತು ನಿಮ್ಮ ಹೆಂಡತಿ ಇದ್ದಾಳಲ್ಲ, ಅವಳು ಹೆಂಗೆ ಎಷ್ಟು ಕಾಟ ಕೊಟ್ಟಿದ್ದಾಳೆ ನಿಮಗೆ, ಏನೇನೆಲ್ಲ ಹಿಂಸೆ ಕೊಟ್ಟಿದ್ದಾಳೆ ಅಂತ ಎಲ್ಲ ಗೊತ್ತು ಕಣ್ರಿ. ಇವಾಗ ಮತ್ತೆ ನೀವೇನಾದರೂ ಸಿಗಾಕೊಂಡ್ರೆ ಎಷ್ಟೆಲ್ಲ ಹಿಂಸೆ ಕೊಡ್ತಾಳೆ ಅವಳು. ಅದಕ್ಕೋಸ್ಕರ ಅಂತಲೇ ನಾನು ಅರ್ಥ ಮಾಡ್ಕೊಂಡು ಹೋಗ್ತಾ ಇರೋದು. ನೀವೀಗ ಊರಿಗೆ ಬಾ ಅಂತಂದರೆ ಊರಿಗೆ ಬಂದಿದ್ದೀನಿ, ಎಲ್ಲ ಅರ್ಥ ಮಾಡ್ಕೊಂಡು ಹೋಗ್ತಾ ಇದ್ದೀನಲ್ಲ. ಪರವಾಗಿಲ್ಲ ಬಿಡ್ರಿ, ನೀವು ಮನೆಗೆ ಬರೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ. ಫೋನಲ್ಲೇ ಮಾತಾಡ್ಕೊಳ್ಳೋಣ ಬಿಡಿ ನಾವಿಬ್ಬರು.
ಅಕ್ಕರೆ ಕೇಳಿದ್ರಿ ನಕರಿ ಇವಳು ಹೇಳ್ತಾರಣ ಇವ್ರಿಗೇನವ ನಾನು ಹಿಂಸೆ ಕೊಡ್ತಾ ಇದ್ದೀನಂತ ಏನು ಹಿಂಸೆ ಕೊಟ್ಟಿರೋ ನಕರೆ ಯಪ್ಪ 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 ಅಲ್ಕಣಕರೆ ಇರೋ ಬರೋ ಆಸ್ತಿ ದುಡ್ಡನ್ನೆಲ್ಲವ ನಮ್ಮ ಅಪ್ಪನ ಮನೆದೆಲ್ಲವ ಬರ್ಸ್ಕೊಂಡು ಕೂತಾರೆ ಅಂಥದ್ರಲ್ಲಿ ನಾನು ಇವ್ರಿಗೆ ಹಿಂಸೆ ಕೊಡ್ತಾ ಇದ್ದೀನಂತೆ. ಬೆಳಿಗ್ಗೆ ಎದ್ದ ತಕ್ಷಣದಿಂದ ರಾತ್ರಿ ತನಕವ ಎಲ್ಲನೂ ಮುಂದಕ್ಕೆ ತಗೊಂಡೋಗಿ ಇಡ್ತೀನಿ ಇವ್ರ ಮುಂದಕ್ಕೆ. ₹1 ಕೆಲಸ ಮಾಡಿಸ್ತಿಲ್ಲ ನಾನು ಇವ್ರಿಗೆ ಹಿಂಸೆ ಕೊಡ್ತಾ ಇದ್ದೀನಿ ನೋಡ್ರಿ. ಸುಮ್ಕಿದೆ ಸಾವಿತ್ರಿ, ಈಗಲೇ ವಾಟ ಅನ್ಬಿಡ ನೀನು. ಏನೇನು ಮಾತಾಡ್ತಾರೆ ಅಂತವ ಕೇಳಿಸ್ಕೊಂಡು ಆಮೇಲೆ ಮಾತಾಡೋಣಂತೆ. ಈಗಲೇ ವಾಟ ಅಂತೋಳತ್ತಾಗ ನಿಂತ್ಕೊಂಡಿಲ್ಲೇ ಆಮೇಲೆ ಮಾತಾಡೋಂತ ಇರು. ಒಂದು ಸ್ವಲ್ಪ ಹೊತ್ತು ಏನು ಮಾತಾಡ್ತಾರೆ ಕೇಳಿಸ್ಕೊಳ್ಳೋಣ.